ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿಮಾನಿಗಳ ಒಂದು ಆಸೆ ಇವತ್ತು ಫ್ಯಾಮಿಲಿ ರೌಂಡ್ ಬೇರೆ, ವೇದಿಕೆ ಮೇಲೆ ರಂಗಭೂಮಿಯ 2 ಶಕ್ತಿಗಳು ನಿಂತಿದೆ. ಒಂದು ತರುಣ್ ಸುಧೀರ್ ಅವರು, ಇನ್ನೊಂದು ಮಾಲತಿಯಮ್ಮ ಅವರು. ನಮ್ದೊಂದು ಆಸೆ ಏನಮ್ಮ ಅಂದ್ರೆ, ಒಂದು ಝಲಕ್ ಏನಾದ್ರು ಯಾವ್ದಾದ್ರು ಮಗನ ಜೊತೆ ಮಾಡಿದ್ರೆ ಈ ವೇದಿಕೆಗೆ ಒಂದು ಗೌರವ ಘನತೆ ಮತ್ತೊಮ್ಮೆ ಸಿಕ್ಕಂಗಾಗತ್ತೆ. ಸಿಂಧೂರ್ ಲಕ್ಷ್ಮಣದ್ದು ಒಂದು ಸಿಚುವೇಶನ್ ಸರ್ ಅದು. ಸಿಂಧೂರ್ ಲಕ್ಷ್ಮಣ ತಾಯಿ ಅವ್ರ ಮಗನ ಜೈಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಅವ್ರ ತಾಯಿ ಒಂದು ಎನಾಕ್ಟ್ ಮಾಡ್ತಾರೆ, ಒಂದು ಸೀನ್. ಅವ್ರ ಮಗನ ನೆನ್ಸ್ಕೊಂಡು ಮಾತಾಡೋದು ಒಂದು ಸೀನ್ ನಮ್ಮ ತಾಯಿದು ಒಂದು ಆಕ್ಟ್ ಮಾಡ್ತಾರೆ. ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿತ್ತ ಬಳುವಳಿಯೇ. ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ. ನನ್ನ ಮಗಳ ರೂಪ ಯೌವನ ಅಗ್ನಿಗೆ ಆಹುತಿ ಆಗೋದನ್ನು ಕಂಡು ನಾನು ಸುಮ್ಮನಿರಬೇಕೆ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕು, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂದ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನೊಂದವರ ಉಸಿರು ಒಂದಾಗಿ ಭೂಮಿ ಬಸಳೆಯಾಗಿ ಅಗ್ನಿ ಪರ್ವತ ಸೆಳೆಯಲಿ, ಹೋರಾಟ ನಡೆಯಲಿ, ಪ್ರಸಂಗ ಬಿದ್ದರೆ ರಕ್ತ ಕೂಡ ಹರಿಯಲಿ. ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಗೆಲುವಾಗಲಿ. ಲಕ್ಷ್ಮಣ ಲಕ್ಷ್ಮಣ. ಇದಕ್ಕೆ ಕಾಟೇರ ನಮಸ್ಕಾರ ಎಲ್ಲರೂ ಮಾಡ್ಬೇಕಪ್ಪ. ನೋಡಿ, ನಿಜವಾದ ಮಹಾನಟಿ ಅಮ್ಮ. ಈ ತರ ಡೈಲಾಗ್ ಹೇಳಿ ಅಂದ ತಕ್ಷಣ ನನಗ್ ಗೊತ್ತಿರೋ ಪ್ರಕಾರ 1 ನಿಮಿಷ ಒಂದು ಉಸಿರು ಏನು ತಗೊಳ್ದೆ ಟಕ 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 ಅಂತ ಪರ್ಫಾರ್ಮ್ ಮಾಡಿ ಕಣ್ಣು ಮಿಟ್ಟಿಸ್ದೆ ಎಲ್ಲರೂ ಬಾಯ್ ಬಿಟ್ಕೊಂಡು ನೋಡೋ ತರ ಪರ್ಫಾರ್ಮ್ ಮಾಡಿದ್ರಲ್ಲ, ಇದು ಮಹಾನಟಿ ಅಂದ್ರೆ. ಇದು ವೀಕೆಂಡ್ ರಮೇಶಲ್ಲಿ ಶ್ರುತಿ ಅವ್ರ ಎಪಿಸೋಡ್ ಬಂದ್ರು 5 ನಿಮಿಷ ಅಷ್ಟೇ. ಆ 5 ನಿಮಿಷದಲ್ಲಿ ನಾನು ನೆಕ್ಸ್ಟ್ ಪಿಕ್ಚರ್ ಏನೇ ಮಾಡಿದ್ರು ಇವರೇ ನನ್ನ ಅಮ್ಮ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ 100 ಅಂತ ಫಿಲ್ಮ್ ಮಾಡಿದ್ವಿ, ನನ್ನ ಮದರ್ ರೋಲ್ ಮಾಡಿದ್ರು. ಅಷ್ಟು ಇಂಪ್ರೆಸ್ ಮಾಡ್ಬಿಡ್ತಾರೆ. ಎಲ್ಲಿ ಬಂದ್ರು ಸರಿ, ಒಂದ್ 5 ಮಿನಿಟ್ಸ್ ಅಲ್ಲಿ ಇಡೀ ಆಡಿಯನ್ಸ್ ನ ಸೆಳೆದು ಬಿಡ್ತಾರೆ. ಅಂತ ನಟಿ ಒಂದ್ ಕಡೆ, ಅವ್ರಷ್ಟೇ ನಗ್ನಗ್ತಾ ಮಾತಾಡೋದು ಎಲ್ಲಾ ರೀತಿಯಲ್ಲೂ. ಶಿ ಇಸ್ ಅ ಚಾರ್ಮರ್ ಅವರು, ಟೋಟಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಶ್ವಿಕಾ, ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಚೆನ್ನಾಗಿದ್ದೀನಮ್ಮ. ನಾನು ಇಲ್ಲಿ ಕೂತ್ಕೊಂಡು ನಾನು ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗೆ ತರುಣ್ ಸರ್ ಕಣ್ಮರೆ ಆಗ್ಬಿಟ್ಟು ಒಂದ್ ಚಿಕ್ಕ ಇನ್ನಸೆಂಟ್ ಅಮ್ಮನ್ ಮಗ ಕಾಣಿಸ್ತಾ ಇದಾರೆ. ಫ್ರಮ್ ದ ಟೈಮ್ ಸರ್ ಅಲ್ಲ ಅವ್ರ ಮಕ್ಕ ನಿಂತಾಗಿಂದ ಆ ಕಾಟೇರ್ ಹೀರೋಯಿಸಮ್ ಅದೆಲ್ಲ ಹೋಗ್ಬಿಡ್ತು. ಈಸ್ ಜಸ್ಟ್ ಹಿಸ್ ಮದರ್ಸ್ ಕ್ಯೂಟ್ ಲಿಟಲ್ ಬಾಯ್. ಅವಾಗಿಂದ ಅವ್ರ ಕೈ ಕಟ್ಕೊಂಡು ಹಂಗೆ ನಿಂತಿದ್ದಾರೆ ಸರ್. ಇಟ್ಸ್ ಸೋ ಅಡಾರಬಲ್. ಅವನ ಮನೇಲಿ ಏನು ಮಾತಾಡೋದೇ ಇಲ್ಲ. ಅಮ್ಮ ಏನ್ ಅಡಿಗೆ ಮಾಡಿದ್ಯಾ? ಅಮ್ಮ ಊಟ ಬಡಿಸು. ಅಮ್ಮ ಸಾಕು. ಈ 3 ಅಕ್ಷರ ಬಿಟ್ಟು ಬೇರೆ ಏನಾರ ಮಾತಾಡಿದ್ರೆ ರೂಮಲ್ಲಿ ಹೋಗಿ ಇದ್ಬಿಡ್ತಾನೆ. ನಾನ್ ಅನ್ನೋದು ಈಗ ಹುಲಿ ಬೋನಿಂದ ಹೊರಗೆ ಬಂತು, ಈಗ ಹುಲಿ ಬೋನಿಗೆ ಹೋಯ್ತು. ನಮ್ ಸುಧೀರ್ ಅವ್ರು ಹೇಳ್ತಾ ಇದ್ರು, ಏನ್ ಡೈಲಾಗ್ ಕೊಟ್ರು ಸುಧೀರ್ ಅವ್ರೆ ಅಂತ ಕೇಳಿದಾಗ, ಏನ್ ಕೊಡ್ತಾರೆ ವಿಲನರಿಗೆ? ಎಸ್ ಬಾಸ್, ನೋ ಬಾಸ್, ಓಕೆ ಬಾಸ್, ಇದೇ 3 ಡೈಲಾಗ್. ನಾವ್ ವಿಲನ್ಗೆ ಹಂಗೆ ನಮ್ಮ ಮಗ ಊಟ ಕೊಡು, ಊಟ ಸಾಕು ಸಾಕು, ಹುಲಿ ಬೋನಿಗೆ ಹೋಯ್ತು. ಈಗ ಮಹಾನಟಿಲ್ ಹುಲಿ ಹೆಂಗ್ ಗರ್ಜಿಸ್ತಾ ಇದೆಯಮ್ಮ? ನಾವ್ ಈಗ್ಲೇ ನೋಡ್ತಾ ಇರೋದು. ಆಮೇಲೆ ನಮ್ಮ ಮನೇಲಿರೋ ಕೆಲಸದವರೆಲ್ಲ ಇವನೇನ್ ಮಾತಾಡ್ಸಲ್ವಲ್ಲ, ಈಗ ಮಹಾನಟಿ ನೋಡಿ, ಅಮ್ಮ ತರುಣ್ ಸರ್ ಎಷ್ಟು ಸ್ಮಾರ್ಟ್ ಇದಾರಲ್ವಾ, ತರುಣ್ ಸರ್ ಎಷ್ಟು ಸ್ಮಾರ್ಟ್ ಇದಾರಲ್ಲ. ನನಗೆ ಆವಾಗ್ಲೇ ಗೊತ್ತು, ನಾವು ಅಲ್ಲಿ ನೋಡ್ಬಿಟ್ಟು ತರುಣ್ ಸ್ಮಾರ್ಟ್ ಇದ್ದಾನೆ ಅನ್ಕೊಳ್ಳೋದು. ಅಮ್ಮ ಅದು ಆಕ್ಚುಲಿ ಇಲ್ಲಿ ನಡೀತಾ ಇದೆ. ಎವ್ರಿಬಡಿ ಸರ್ಚಿಂಗ್ ಫಾರ್. ಎಲ್ಲರೂ ಆಸೆ ಪಡ್ತಿದ್ದಾರೆ ತರುಣ್ ಅವರು
ಇನ್ನು ತರುಣನಾಗಲ್ಲದೆ ಬೇರೊಬ್ಬ ತರುಣಿ ಜೊತೆ ಇರ್ಬೇಕು ಅನ್ನೋದು ಇಡೀ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಹಣೆಯಕ್ಕೆ ಕೂಡಿ ಬಂದ್ರೆ ಹಡದವರು ಬೇಕಿಲ್ಲಂತೆ, ಅದು ಬರ್ಬೇಕಲ್ಲ. ಬಿಂದು, ಎಷ್ಟು ಮಿಸ್ ಮಾಡ್ತಿದ್ರೆ ನಿಮ್ ಸ್ಟೂಡೆಂಟ್ಸ್ನ. ನಿಜ, ನಾನು ನನಗೆ ಎಲ್ಲೂ ಅಳು ಬರಲಿ. ಇವನ್ ಅಮ್ಮ ಲಾಸ್ಟಿಗೆ ಹತ್ರ ಆಗೋದು ನನಗೆ ಅಳು ಬರಲಿಲ್ಲ. ಬಟ್ ಮಕ್ಕಳೆಲ್ಲ ಬಂದು ನಾನು ತಕ್ಕೊಂಡ್ಬಿಟ್ರಲ್ಲ, ಒಮ್ಮೆಲೆ ನೆನ್ಪಾಗ್ಬಿಟ್ರು ಅವರೆಲ್ಲ. ತುಂಬಾ ಮಿಸ್ ಮಾಡ್ಕೊತೀವಿ ಅವ್ರನ್ನ. ಅವ್ರಿಗೆ ಒಂಥರ ನಾನು ಮುಟ್ಟೋದು ಖುಷಿ ಅವರಿಗೆ. ಹಿಂಗ್ ಮುಟ್ಟೋದು, ಹಿಂಗ್ ಕಲ್ಲ ಹಿಂಡೋದು, ಮುತ್ತು ಕೊಡೋದು, ಹಕ್ ಮಾಡೋದು. ಆಲ್ ದ ಬೆಸ್ಟ್ ಮೇಡಮ್, ನೀವು ಕೊನೆ ತನಕ ಇರ್ಬೇಕು, ನೀವು ವಿನ್ ಆಗ್ಬೇಕು. ನಿಮ್ಮ ಟಿವಿಲೆಲ್ಲ ನೋಡ್ತಾ ಇದೀವಿ, ನೋಡೋದೇ ಒಂದು ಖುಷಿ ಆಗ್ಬಿಟ್ಟತ್ತ ಅವ್ರಿಗೆ. ಜಿ ಕನ್ನಡದ ನೀವು ಬರ್ತಾದಿರಲ್ಲ, ಜಿ ಕನ್ನಡ ಬಂತು ಅಂದ್ಬಿಟ್ರೆ ಸಾಕು. ಶನಿವಾರ ಭಾನುವಾರ ಕಾಯ್ತಾ ಇರ್ತಾರೆ. ಈಗ ಎಲ್ಲ ವಿದ್ಯಾರ್ಥಿಗಳ ಕನಸು ನಿಮ್ಮ ಜೊತೆ ಇದೆ. ಆ ಕನಸನ್ನ ನನ್ಸ್ ಮಾಡೋ ನಿಟ್ಟಿನಲ್ಲಿ ನೀವು ಈ ವೇದಿಕೆ ಮೇಲೆ ನಿಂತಿದ್ದೀರಾ. ಸೊ ಇವತ್ತು ತಾಯಿ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಸೊ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರು ನಿಮ್ಗೆ ಏನ್ ಸಿಚುವೇಶನ್ ಕೊಟ್ಟಿದ್ದಾರೆ? ಸರ್ ಏನ್ ಸಿಚುವೇಶನ್ ಕೊಟ್ರಂದ್ರೆ, ಇವಾಗ ನಮ್ಮ ಅಪ್ಪಾಜಿ ನಮ್ಮಮ್ಮ ಸೇರ್ಕೊಂಡ್ಬಿಟ್ಟು ನಮ್ಮ ಅಪ್ಪಾಜಿ ಫ್ರೆಂಡ್ ಒಬ್ಬರಿಗೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಬಿಟ್ಟಿದ್ದಾರೆ. ನನ್ನ ಒಂದ್ ಮಾತು ಕೇಳಿಲ್ಲ ಅವರು. ಸೊ ಇವಾಗ ನನ್ಗ ಮದ್ವೆ ಆಗಕ್ ಇಷ್ಟ ಇಲ್ಲ, ನನ್ನ ಅಮ್ಮನ್ ಕನ್ವಿನ್ಸ್ ಮಾಡ್ಬೇಕು. ಅದು ಒಂದ್ ಸಿಚುವೇಶನ್. ಸೂಪರ್, ಆಲ್ ದ ವೆರಿ ಬೆಸ್ಟ್ ಬಿಂದು ಅವರೇ, ಆಲ್ ದ ಬೆಸ್ಟ್ ಅಮ್ಮ. ಅಮ್ಮ, ಅಮ್ಮ, ಏನೇ ನಾನ್ ಕೇಳಿದ್ ನಿಜಾನಾ? ನನ್ ಮದ್ವೆ ಫಿಕ್ಸ್ ಮಾಡಿದಿರಂತೆ ಅಲ್ಲ? ಈ ವಿಷಯನ 3ನೇವರಿಂದ ತಿಳ್ಕೊಬೇಕಾ? ಅಲ್ಲಮ್ಮ, ಒಂದ್ ಬಟ್ಟೆ ತಗೊಳಕ್ ಹೋದಾಗ ಅಮ್ಮ ಯಾವ ಬಟ್ಟೆ ತಗೊಂಡ್ಲಿ ಅಂತ ಕೇಳಿದ್ರೆ ಹಾಕೊಳ್ಳೋಳ್ ನೀನು, ನಿಂಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ ಅಂತಿದ್ದೆ. ಎಲ್ಲದ್ರಲ್ಲೂ ನನ್ನ ಇಷ್ಟ ಬಯಸು ನೀನು. ಮದ್ವೆ ಅಂತ ಬಂದಾಗ ನಾನ್ ಯಾರ ಜೊತೆ ಜೀವನ ಪೂರ್ತಿ ಬದುಕ್ ಮಾಡ್ಬೇಕು ಅನ್ನೋ ನಿರ್ಧಾರ ತಗೊಳ್ಳುವಾಗ ಮಾತ್ರ ಯಾಕಮ್ಮ ನನ್ನ ಒಂದ್ ಮಾತು ಕೇಳಲಿಲ್ಲ? ನಿಂಗೆ ಗಂಡ್ ಮಕ್ಳಿಲ್ಲ ಅನ್ನೋ ಕೊರಗನ್ನ ನಾನ್ ನೀಗಿಸ್ಬೇಕು. ನೀನ್ ಎಲ್ಲಾ ಕಡೆ ನನ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಬೇಕು, ಇವಳು ನನ್ ಮಗಳು ಅಂತ. ಅಷ್ಟು ಎತ್ತರಕ್ಕೆ ನಾನ್ ಬೆಳಿಬೇಕು. ನಂಗೆ ಇಲ್ಲೇ ಮದ್ವೆ ಬೇಡ. ಸರಿ ಹೇಳ್ಬೇಡ, ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನಿನ್ನ ಆಸೆ ಕನಸುಗಳಿಗೆ ಯಾವಾಗ ನಿನ್ನ ಜೊತೆಗಿರ್ತೀನಿ ಕಣೆ. ನನಗೆ ಗಂಡು ಮಗನು ನೀನೆ, ಮಗಳು ನೀನೆ. ನನಗೆ ಗಂಡು ಮಕ್ಳಿಲ್ಲಂತ ಯಾವತ್ತೂ ನಾನು ಕರಗ್ಲಿಲ್ಲ ಕಣ. ಅಪ್ಪಾಜಿಗೆ ಹೇಳಮ್ಮ, ಬೇಡ ಅಂತ. ಜೊತೆಯಾಗಿರೋಳು. ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಈಗ್ಲೇ. ಅಮ್ಮ ಯಾಕೆ ಅಳ್ತಾ ಇದ್ದೀರ ಪಾಪ? ಇಲ್ಲ ಮೇಡಮ್, ನನ್ನ ನಿಜ ಜೀವನ ನನ್ನ ಮಗ ಇದ್ದಂಗೆ ಕಾಣಿಸ್ತಾ. ನೀವು ಪ್ರತಿ ಬಾರಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಅವ್ರ ಮಗಳ ಬಗ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.